ಮಹಿಳೆ ಮೇಲೆ ಅಮಾನವೀಯ ಕೃತ್ಯವನ್ನ ಎಸಗಲಾಗಿದೆ. ಯಾದಗಿರಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಅನೈತಿಕ ಸಂಬಂಧ ಆರೋಪಿಸಿ ಮಹಿಳೆಗೆ ಚಿತ್ರಹಿಂಸೆಯನ್ನ ಕೊಡಲಾಗಿರುವಂಥದ್ದು. ಯಾದಗಿರಿಯಲ್ಲಿ ಮಹಿಳೆಯ ತಲೆ ಬೋಳಿಸಿ ಖಾರದ ಪುಡಿ ಎರಚಿ ಹಲ್ಲೆಯನ್ನ ಮಾಡಲಾಗಿದೆ. ಶಹಾಪುರ ತಾಲೂಕಿನ ಚಾಮನಾಳ ತಾಂಡದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಅಕ್ಟೋಬರ್ 16ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಗಂಗಾಬಾಯಿ ಚಿನ್ನಾಟ ರಾಠೋಡ್ 35 ವರ್ಷ ಮಹಿಳೆ, ದೌರ್ಜನ್ಯಕ್ಕೊಳಗಾದಂಥ ಮಹಿಳೆ. ತಲೆಯನ್ನ ಬೋಳಿಸಿ ಆಕೆಯ ತಲೆ ಮೇಲೆ ಖಾರದ ಪುಡಿಯನ್ನು ಎರಚಿ ಹಲ್ಲೆಯನ್ನ ಮಾಡಲಾಗಿದೆ. ಚಿಕ್ಕಮ್ಮನ ಮನೆಗೆ ಆಗಾಗ ಹೋಗ್ತಾ ಇದ್ದಂಥ ಗಂಗಾಬಾಯಿ ಇನ್ನು ಕಲಬುರಗಿಯಲ್ಲಿರುವಂಥ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ರು. ಅಳಿಯ ಅನಿಲ್ ರಾಠೋಡ್ನನ್ನ ಕರೆಯುತ್ತಿದ್ದಂಥ ಗಂಗಾಬಾಯಿ ಅನಿಲ್ ಜೊತೆಗೆ ಅಕ್ರಮ ಸಂಬಂಧ ಇದೆ ಅಂತ ಆರೋಪಿಸಿ ಹಲ್ಲೆಯನ್ನ ಮಾಡಲಾಗಿದೆ. ಗಂಗಾಬಾಯಿ ಮೇಲೆ ಸುಮಾರು 11 ಜನರಿಂದ ಮನ ಬಂದಂತೆ ಹಲ್ಲೆಯನ್ನ ಮಾಡಲಾಗಿದೆ. ಗಂಗಾಬಾಯಿ ತಲೆ ಕೂದಲನ್ನ ಕತ್ತರಿಯಿಂದ ಕತ್ತರಿಸಿ ದೌರ್ಜನ್ಯವನ್ನು ಎಸಗಲಾಗಿರುವಂಥದ್ದು. ತಲೆಗೆ ಸುಣ್ಣ ಹಚ್ಚಿ ಮೈ ಮೇಲೆ ಖಾರದ ಪುಡಿ ಎರಚಿ ದುಷ್ಕೃತ್ಯವನ್ನ ಎಸಗಲಾಗಿದೆ. ಕೆಂಬಾವಿ ಠಾಣೆಯಲ್ಲಿ 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಸ್ತೂರಿ ಭಾಯಿ ಡಾಕಪ್ಪ ಅರೆಸ್ಟ್ ಮಾಡಲಾಗಿದೆ. ಇನ್ನುಳಿದಂಥ 9 ಮಂದಿ ಎಸ್ಕೇಪ್ ಆಗಿದ್ದಾರೆ. ವಿಜಯ್ ಕುಮಾರ್ ತಿಪ್ಪಣ್ಣ, ರಮೇಶ್, ದೇವಿಭಾಯಿ, ತಿಪ್ಪಿಭಾಯಿ, ರೂಪ್ಲಿಭಾಯಿ, ಅನುಸೂಯ, ಚಾವಳಿ ಭಾಯಿ, ತಿಪ್ಪಣ್ಣ ನಾಯಕ್ ಆರೋಪಿಗಳು, ಈ 9 ಜನ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿಯಾಗಿದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಅಕ್ರಮ ಸಂಬಂಧದ ಆರೋಪವನ್ನ ಮಾಡ್ತಾ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ಯಾದಗಿರಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ತಲೆ ಬೋಳಿಸಿ ಮೈ ಮೇಲೆಲ್ಲ ಖಾರದ ಪುಡಿಯನ್ನು ಎರಚಿ ಹಲ್ಲೆಯನ್ನ ಮಾಡಲಾಗಿದೆ. ಮಹಿಳೆ ಮೇಲೆ ಮನ ಬಂದಂತೆ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ಅನೈತಿಕ ಸಂಬಂಧದ ಆರೋಪದ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. 35 ವರ್ಷದ ಗಂಗಾಬಾಯಿ, 11 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. 9 ಮಂದಿ ಎಸ್ಕೇಪ್ ಆಗಿದ್ದಾರೆ. 2 ಅರೆಸ್ಟ್ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಯಾವಾಗ ಆಗಿರುವಂಥ ಒಂದು ಘಟನೆ, ಹೇಗಾಯ್ತು, ಏನೆಲ್ಲ ಕಾರಣಗಳು ಸಿಗ್ತಾ ಇದಾವೆ? ಪ್ರತಿ ಯಾದಗಿರಿ ಜಿಲ್ಲೆಯಲ್ಲಿ ಇಡೀ ರಾಜ್ಯವೇ ಒಂದು ತಲೆಮಾಚುವಂತ ಘಟನೆ, ಅಮಾನವೀಯ ಕೃತ್ಯ ಯಾದಗಿರಿ ಜಿಲ್ಲೆಯ ಏನು ಕೆಂಬಾವಿ ಪಟ್ಟಣದ ಒಂದು ಚಾಮನಾಳ ಗ್ರಾಮದಲ್ಲಿ ನಡೆದಿದೆ. ಇದು ಕಳೆದ 16ನೇ ತಾರೀಕು, ಅಕ್ಟೋಬರ್ 16ನೇ ತಾರೀಕು ಚಾಮನಾಳ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಗಂಗೂಬಾಯಿ ಅಂತಕ್ಕಂಥ 35 ವರ್ಷದ ಮಹಿಳೆ ಏನು ತನಗೆ ಆರೋಗ್ಯದಲ್ಲಿ ಹುಷಾರಿರಲಿಲ್ಲ ಅಂತ ಅವರ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ಳು, ಕಲಬುರಗಿಯ ಮನೆಗೆ ಅವರ ಅಳಿಯನ ಜೊತೆ ಹೋಗ್ತಾ ಇದ್ರು. ಅಲೀನ್ ಅಂತಕ್ಕಂಥ ಅವರ ಅಳಿಯನ ಜೊತೆ ಹೋಗ್ತಾ ಇದ್ಳು. ಅದನ್ನೇ ಈಗ ಇವರ ಕುಟುಂಬಸ್ಥರು, ಈತನ ಗಂಡನ ಮನೆಯವರು ಒಂದು ತಪ್ಪಾಗಿ ತಿಳ್ಕೊಂಡು ಆತನ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದೆಯಾ ಅಂತ ಹೇಳಿ ಅವಳಿಗೆ ಒಂದು ಅರೆನಗ್ನಗೊಳಿಸಿ ಮತ್ತೆ ಕೂದಲನ್ನು ಕತ್ತರಿಸಿ ಆಕೆಗೆ ಕತ್ತೆ ಮೇಲೆ ಮೆರವಣಿಗೆಯನ್ನು ಮಾಡಿದ್ದಾರೆ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಆಕೆಯನ್ನು ಹಲ್ಲೆಗೊಳಿಸಿ ಆಕೆಯ ಅಮಾನವೀಯ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ ಅಂತ ಹೇಳಬೇಕಾಗುತ್ತೆ. ಈ ಕುರಿತು ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. 11 ಜನರ ಪೈಕಿಯಲ್ಲಿ 2 ಪೊಲೀಸರು ಬಂದಿದ್ದಾರೆ. ಇನ್ನು 9 ಜನರಲ್ಲಿ ಬಂಧಿಸ್ತೀವಿ ಅಂತಕ್ಕಂತಹ ಮಾತನ್ನು ಕೂಡ SP ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಅವರು ಹೇಳಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಆ ಮಹಿಳೆ ಪರಿಸ್ಥಿತಿ ಹೇಗಿದೆ, ಎಲ್ಲಿದ್ದಾರೆ ಇವಾಗ? SP ಅವರು ಹೇಳಿದ ಪ್ರಕಾರ ಮಹಿಳೆ ಏನು ತನ್ನ ತವರ ಮನೆಯಾಗಿರ್ತಕ್ಕಂತಹ ಕಲಬುರಗಿಗೆ ಹೋಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಪೃಥ್ವಿ ಅಲ್ಲ, ಓಕೆ, ಇವಾಗ ಆರಾಮಾಗಿದ್ದಾರಾ? ಯಾಕೆಂದ್ರೆ ಅಷ್ಟು ತೀವ್ರವಾಗಿ ಹಲ್ಲೆಯನ್ನ ಮಾಡಿ ತಲೆ ಬೋಳ್ಸಿ ಖಾರದ ಪುಡಿ ಎಲ್ಲ ಎರಚಿ ಹೊಡೆದಿದಾರಲ್ಲ. ಈ ಘಟನೆ 16ನೇ ತಾರೀಕು ಆಗಿರೋದ್ರಿಂದ ಆಸ್ಪತ್ರೆಯಲ್ಲಿದ್ದರು. ನಂತರ ಅವರು ಡಿಸ್ಚಾರ್ಜ್ ಆಗಿ ತಮ್ಮ ಮನೆಗೆ ಹೋಗಿದ್ದಾರೆ. ಕಲಬುರಗಿ ನಿವಾಸದಲ್ಲಿ ಅವರು ಆರೋಗ್ಯವಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಪೃಥ್ವಿರಾಜ್, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.